ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷೆ ರದ್ದತಿ ವಿಚಾರವಾಗಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಏನು ಸೋರಿಕೆ ಆಗಿತ್ತು ಆ ಒಂದು ವಿಚಾರವಾಗಿ ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದಾರೆ. ರಸ್ತೆಯನ್ನು ತಡೆದು ಆಕ್ರೋಶವನ್ನು ಹೊರಹಾಕಿದ್ದಾರೆ ವಿದ್ಯಾರ್ಥಿಗಳು. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರ ಮತ್ತು ಕೇಂದ್ರ ಸರ್ಕಾರ ಹಾಗೂ ಕೇಂದ್ರ ಶಿಕ್ಷಣ ಸಚಿವರ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ವಿದ್ಯಾರ್ಥಿಗಳು. ಕೇಂದ್ರ ಶಿಕ್ಷಣ ಸಚಿವರೇ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ವಿದ್ಯಾರ್ಥಿಗಳು ಇಲ್ಲಿ ಆರೋಪವನ್ನು ಸಹಿತ ಮಾಡ್ತಾ ಇದ್ದಾರೆ. ಈಗಾಗಲೇ ಕಳೆದ 10 ವರ್ಷಗಳಲ್ಲಿ 22 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಇದಕ್ಕೆ ಯಾರು ಜವಾಬ್ದಾರರು ಅಂತೇಳಿ ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣದಲ್ಲಿ ಕೇಂದ್ರ ಶಿಕ್ಷಣ ಸಚಿವರು ಭಾಗಿಯಾಗಿದ್ದಾರೆ ಅಂತೇಳಿ ವಿದ್ಯಾರ್ಥಿಗಳು ಸಹಿತ ಇಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾರೇ ತಪ್ಪು ಮಾಡಲಿ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇವತ್ತು NSA ವತಿಯಿಂದ ಏನು ನಾವು ನೀಟ್ ಹಗರಣ ವಿರುದ್ಧ ಏನು ಪ್ರತಿಭಟನೆ ಮಾಡಿದ್ವಿ, ಸಂಪೂರ್ಣ ಎಲ್ಲ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಬೆಂಬಲ ಸೂಚಿಸಿದ್ರು. ಪ್ರತಿಭಟನೆ ಮಾಡಿ ಮಾನವ ಸರಪಳಿ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ವಿ. 2024ರಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿದ್ರು. ಆ ಕಮಿಟಿಯನ್ನ ಕೇಂದ್ರ ಸರ್ಕಾರ ಯಾವುದೇ ರೀತಿ ಜಾರಿಗೆ ಮಾಡಲಾರ್ದೇ ಈ ವರ್ಷ ನಡೆದಂತ 3ನೇ ತಾರೀಕು ನಡೆದಂತ ಪರೀಕ್ಷೆಯನ್ನ ಸಂಪೂರ್ಣವಾಗಿ ಕೇಂದ್ರದ ಶಿಕ್ಷಣ ಸಚಿವರು ಮತ್ತು ದೇಶದ ಪ್ರಧಾನಮಂತ್ರಿಗಳ ಕೈವಾಡದಿಂದ ಕ್ವಶನ್ ಪೇಪರ್ ಸೋರಿಕೆಯಾಗಿದೆ. ಇದರಿಂದ ನೀಟ್ ವಿದ್ಯಾರ್ಥಿಗಳಿಗೆ, ಸೈನ್ಸ್ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗಿರೋದ್ರಿಂದ ಇದು ನಾವು NSA ವತಿಯಿಂದ ಖಂಡಿಸ್ತೀವಿ. ಯಾಕಪ್ಪ ಅಂತಂದ್ರೆ ನಮಸ್ತೆ, ನನ್ನ ಹೆಸರು ರಮೇಶ್ ಅಮಾತಿ ಅಂತ. ಏನು ಮೊನ್ನೆ ಮೇ 3ನೇ ತಾರೀಕು ನೀಟ್ ಪರೀಕ್ಷೆ ನಡೆದಿತ್ತು. ಆ ನೀಟ್ ಪರೀಕ್ಷೆ ಸೋರಿಕೆ ಆಗಿರೋದ್ರಿಂದ ಎಷ್ಟೋ ಬಡ ವಿದ್ಯಾರ್ಥಿಗಳು ಅನ್ಯಾಯ ಆಗಿದೆ. ಕಾರಣ ಏನಂದ್ರೆ ಇವತ್ತು ಕೇಂದ್ರ ಸರ್ಕಾರ ಹೊಣೆ ಸರಿಯಾದ ರೀತಿ ಕ್ರಮವನ್ನು ಕೈಗೊಂಡಿಲ್ಲ. 2024ರಲ್ಲಿ ಕೂಡ ಒಮ್ಮೆ ನೀಟ್ ಪರೀಕ್ಷೆ ಸೋರಿಕೆ ಆಗಿತ್ತು. ಆ ಒಂದು ರಾಧಾಕೃಷ್ಣ ಸಮಿತಿಯನ್ನ ನೇಮಕ ಮಾಡಿದ್ರು ಕೇಂದ್ರ ಸರ್ಕಾರ. ಅದನ್ನ ಯಾವುದೇ ರೀತಿ ಜಾರಿಗೆ ತಗೊಂಬಂದಿಲ್ಲ. ಆ ಜಾರಿಗೆ ತಗೊಂಬಲಿಕ್ಕಾಗಿ ಈ ರೀತಿಯ ಅನಾಹುತಗಳಾಗಿದೆ. ಎಷ್ಟೋ ಬಡ ವಿದ್ಯಾರ್ಥಿಗಳ ಅನ್ಯಾಯವಾಗಿದೆ. ಮುಂದೆ ಈ ರೀತಿ ಯಾವುದೇ ರೀತಿ ಅನ್ಯಾಯ ಬರಂದ್ರೆ ಕೇಂದ್ರ ಸರ್ಕಾರ ಆ ಸಮಿತಿಯನ್ನ ಸರಿಯಾಗಿ ಸೂಕ್ತವಾಗಿ ಪರಿಶೀಲನೆ ಮಾಡಿ ಜಾರಿಗೆ ತರಬೇಕಂತ. ನನ್ನ ಹೆಸರು ಆನಂದ್ ಕಾಂಬ್ಳೆ ಅಂತ. ಏನು ಮೊನ್ನೆ ಭಾರತಾದ್ಯಂತ CET ನೀಟ್ ಎಕ್ಸಾಮ್ ನಡೆದಿದ್ದಲ್ಲ, ಆ ಎಕ್ಸಾಮ್ದೊಳಗೆ ದೊಡ್ಡ ಒಂದು ಸ್ಕ್ಯಾಮ್ ಆಗೈತಿ. ಈ ಸ್ಕ್ಯಾಮ್ ಒಳಗೆ ಒಂದು ಭಾರತದಾದ್ಯಂತ ಒಂದು ಸಂಸ್ಥೆ NTA ಅನ್ನೋ ಒಂದು ಸಂಸ್ಥೆ ನಡೆಸಿದ್ವಿ. ಆ ಒಂದು ಸಂಸ್ಥೆ ಕೇಂದ್ರ ಸರ್ಕಾರದ ಅಧೀನದ ಕೆಲಸ ಮಾಡ್ತಿರ್ತೀವಿ. ಆ ಒಂದು ಸಂಸ್ಥೆಯನ್ನು ಭದ್ರವಾಗಿ ಈ ಒಂದೇ ಸಂಸ್ಥೆ ಮೂಲಕ ಈ CET ನೀಟ್ ಎಕ್ಸಾಮ್ ಅನ್ನ ಸರಿಯಾಗಿ ನಡೆಸದೇ ಇರೋದ್ರಿಂದ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಇದೇ ರೀತಿ 2024ರಾಗ ಒಂದು ಸ್ಕ್ಯಾಮ್ ಆಗಿತ್ತು. ಇದೇ CET